ಭಾರೀ ಮಳೆಗೆ ಮಹಾರಾಷ್ಟ್ರದ ಮುಂಬೈ ನಗರ ತತ್ತರಿಸಿ ಹೋಗಿದೆ. ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮುಂಬೈ ನಗರ ಹಾಗೂ ಉಪನಗರಗಳಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರೀ ಮಳೆ ಹಿನ್ನೆಲೆ ದಾದರ್ ನಿಲ್ದಾಣದಲ್ಲಿ ರೈಲ್ವೆ ಹಳಿಗಳು ಜಲಾವೃತವಾಗಿವೆ. ಕಳೆದ 24 ಗಂಟೆಗಳಲ್ಲಿ 300 ಮಿಲಿಮೀಟರ್ಗೂ ಹೆಚ್ಚಿನ ಮಳೆಯಾಗಿದೆ. ಇದರಿಂದ ಸವಾರರು ಸಂಚರಿಸಲಾಗದೆ ಪರದಾಡಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರೀ ಮಳೆಗೆ ರಸ್ತೆ ಬದಿಯ ತಡೆಗೋಡೆ ಕುಸಿದು ಬಿದ್ದಿದೆ. ವಿಕ್ರೋಲಿ ಪಶ್ಚಿಮ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ವಸತಿ ಕಟ್ಟಡವೊಂದರ ಪಕ್ಕದಲ್ಲಿದ್ದ ತಡೆಗೋಡೆ ಕುಸಿದಿದ್ದು ಯಾವುದೇ ಜೀವಹಾನಿಯಾಗಿಲ್ಲ. ಮುಂಬೈನಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದ್ದು ನಗರದಾದ್ಯಂತ ರಸ್ತೆಗಳು ಜಲಾವೃತಗೊಂಡಿದೆ. ಇದರ ಮಧ್ಯೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವನ್ನು ಎತ್ತಿ ಹಿಡಿಯುವ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಮುಂಬೈ ಮೇಯರ್ ರಿತು ತಾವ್ಡೆ ಜಲಾವೃತಗೊಂಡ ಪ್ರದೇಶವನ್ನು ಪರಿಶೀಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ಕಣ್ಣೆದುರೇ ಪೌರ ಕಾರ್ಮಿಕರೊಬ್ಬರು ನೀರಿನಲ್ಲಿ ಮುಳುಗಿದ್ದ ತೆರೆದ ಮ್ಯಾನ್ ಹೋಲ್ಗೆ ಬಿದ್ದಿದ್ದಾರೆ. ಘಟನೆಯ ದೃಶ್ಯಗಳು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಮುಂಬೈನಲ್ಲಿ ಮಹಾಮಳೆ ಅಬ್ಬರಕ್ಕೆ ಜನರು ನಲುಗಿ ಹೋಗಿದ್ದಾರೆ. ಮೊಣಕಾಲುದ್ದ ನಿಂತಿರುವಂತಹ ನೀರಲ್ಲಿ ಹೋಗೋಕ್ಕಾಗದೆ ಜನರು ಪರದಾಟ ನಡೆಸಿದ್ರು. ಮೆಟ್ಟಿಲು ಮೇಲೆ ನಿಂತಿದ್ದ ವ್ಯಕ್ತಿಯೊಬ್ಬರು ಹಳ್ಳ ಇಲ್ಲ ಅಂತ ನೀರಿಗೆ ಕಾಲಿಟ್ಟವರು ಜಾರು ಬಿದ್ದಿದ್ದಾರೆ. ಮನೆಗೆ ಹೋಗೋ ಮೊದಲು ಮಹಾರಾಷ್ಟ್ರ ಸರ್ಕಾರವನ್ನ ಮುಂಬೈ ಪಾಲಿಕೆಯವರನ್ನ ಬೈಕೊಂಡೇ ಹೋಗಿದ್ದಾರೆ. ನಿರಂತರ ಮಳೆಯಿಂದಾಗಿ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಹಠಾತ್ ಪ್ರವಾಹ ಹಾಗೂ ಭೂಕುಸಿತ ಸಂಭವಿಸಿದೆ. ಕೆಇ ಪನ್ಯೂರ್ ಜಿಲ್ಲೆಯಲ್ಲಿ ವ್ಯಾಪಕ ಹಾನಿಯಾಗಿದ್ದು ಸಂಪರ್ಕ ಕಟ್ಟಾಗಿದೆ. ಪ್ರವಾಹದಲ್ಲಿ ಸಿಲುಕಿ ಹಲವರು ನಾಪತ್ತೆಯಾಗಿದ್ದಾರೆ. ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈಗಾಗಲೇ ರಾಜ್ಯದ ಹಲವೆಡೆ ಮುಂಗಾರು ಮಳೆ ಕೈಕೊಟ್ಟಿದೆ. ಬೆಂಗಳೂರಿನಲ್ಲೂ ಮಳೆಯ ಅಭಾವ ಉಂಟಾಗಿದೆ. ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಬೆಂಗಳೂರಿಗರಿಗೆ ನೀರಿನ ಸಂಕಷ್ಟ ಎದುರಾಗಲಿದೆ. ಈ ಬೆನ್ನಲ್ಲೇ ಎಚ್ಚೆತ್ತ BWSSB ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೆದಿದೆ. 9.56 TMC ನೀರು ಕಾಯ್ದಿರಿಸೋಕೆ ಮನವಿಯನ್ನು ಮಾಡಿಕೊಂಡಿದೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೊಪ್ಪಳ ತಾಲೂಕಿನ ಬೆಟಗೇರಿಯಲ್ಲಿ ಗ್ರಾಮಸ್ಥರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಪುರುಷರು ಸೀರೆ ಉಟ್ಟು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡುತ್ತಿದ್ದಾರೆ. ನಂತರ ಗ್ರಾಮಸ್ಥರು ನೀಡಿದ ದವಸ ಧಾನ್ಯದಿಂದ ಹಣದಿಂದ ಗ್ರಾಮದಲ್ಲಿ ದಾಸೋಹ ನಡೆಸಲಾಗುತ್ತೆ. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ದಾವಣಗೆರೆಯಲ್ಲಿ ಬಂಧನ ಆಗಿರುವಂತಹ ಶಂಕಿತ ಉಗ್ರ ಸುಹೇಲ್ನ ಪೊಲೀಸರು ವಿಚಾರಣೆ ವೇಳೆ ಆಘಾತಕಾರಿ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ರಾಮ ಮಂದಿರ ಸ್ಫೋಟಕ್ಕೂ ಸಂಚು ರೂಪಿಸಿದ್ದಂತೆ ಈ ಬಗ್ಗೆ ಪಾಕ್ ಮೂಲದ ಉಗ್ರ ರಾಣಾಗೆ ಸುಹೇಲ್ ಮಾಹಿತಿಯನ್ನು ಕೊಡ್ತಿದ್ದಂತೆ. ರಾಣಾಜಿ ಎಂಬ ಹೆಸರಿನಲ್ಲಿನ ಫೋನ್ ನಂಬರ್ ಅಲ್ಲಿ ಆಡಿಯೋ ಇದ್ದು ಭಯೋತ್ಪಾದಕ ಕೃತ್ಯ ನಡೆಸೋಕೆ ಸಂಚು ರೂಪಿಸಿದ್ದು ಪತ್ತೆಯಾಗಿದೆ. ಈ ಸಂಬಂಧ ಶಂಕಿತ ಸುಹೇಲ್ ವಿರುದ್ಧ BNS 113-197 ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಇನ್ನು ಶಂಕಿತ ಉಗ್ರ ಸುಹೇಲ್ಗೆ 1 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಂಧಿತ ಸುಹೇಲ್ನ ಹರಿಹರ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದ್ರು. ನಾಳೆ ಮತ್ತೆ ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗೆ 10 ದಿನಗಳ ಕಾಲ ಕಸ್ಟಡಿಗೆ ಪೊಲೀಸರು ಕೇಳಲಿದ್ದಾರೆ. ಬೆಂಗಳೂರಿನ ಸಂಪಿಗೆಹಳ್ಳಿ ವೃದ್ಧರ ಸಾವು ಪ್ರಕರಣದ ಅಸಲಿ ಸತ್ಯ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿದೆ. ಪತ್ನಿಯನ್ನು ಕೊಂದು ವೃದ್ಧ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಕೇಸ್ ದಾಖಲಾಗಿತ್ತು. ವೃದ್ಧೆ ಸಾವನ್ನಪ್ಪಿರುವುದು ತೀವ್ರ ಹೃದಯಾಘಾತದಿಂದ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಪತ್ನಿ ಸುಮಿತ್ರಾ ಸಾವಿನಿಂದ ನೊಂದು ವೃದ್ಧ ಶಿವಾನಂದಂ ಪ್ರಸಾದ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಬ್ಬರ ಸಾವಿನ ಅಸಲಿ ರಹಸ್ಯ ವೈದ್ಯಕೀಯ ಪರೀಕ್ಷೆಯಲ್ಲಿ ಬಯಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಿರಿಗಾಗಿ ಮುಂದುವರೆದಿದೆ ಲಾಬಿ. ಇದರಿಂದ ಬೇಸತ್ತ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ. ಮಂತ್ರಿಗಿರಿಗಾಗಿ ಪದೇ ಪದೇ ಡೆಲ್ಲಿಗೆ ಬರುವಂತಿಲ್ಲ. ಸಮುದಾಯದ ನಾಯಕರು ಶ್ರೀಗಳ ಮೂಲಕ ಒತ್ತಡ ಹೇರುವಂತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿವಾಸಗಳನ್ನ ಅಲೆಯುವಂತಿಲ್ಲ. ಲಾಬಿ ಮುಂದುವರೆಸಿದ್ರೆ ಅಶಿಸ್ತು ಅಂತ ಪರಿಗಣನೆ ಮಾಡಲಾಗುತ್ತೆ ಅಂತ ಸಚಿವ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಲೋಪದ ಬಗ್ಗೆ ಸಿಎಜಿಯಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 19,000 ಖಾತೆಗಳಲ್ಲಿ ಒಂದೇ ಅಕೌಂಟ್ ಇದೆ ಅಂತ ಗುರುತಿಸಿದ್ದಾರೆ. ಈ ರೀತಿ ಮಿಸ್ಟೇಕ್ ಯಾವ ರೀತಿ ಆಯಿತು? ಜನವರಿ ಫೆಬ್ರವರಿ ತಿಂಗಳಿನ 5,000 ಕೋಟಿ ಗೃಹಲಕ್ಷ್ಮಿ ಹಣ ಕೊಟ್ಟೇ ಇಲ್ಲ. ಸದನದಲ್ಲಿ ಕೇಳಿದಾಗ ಕೊಡ್ತೀವಿ ಅಂತ ಇದುವರೆಗೂ ಕೊಟ್ಟಿಲ್ಲ. ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ RSS ರಿಜಿಸ್ಟರ್ ಮಾಡಿಸಿ ಅಂತಾರೆ. ಹೇಳೋದು ಮಾತ್ರ ವೇದಾಂತಗಳು, ತಿನ್ನೋದು ಮಾತ್ರ ಬದನೆಕಾಯಿ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ವ್ಯಕ್ತ ಆಗಿದೆ. ಟೌನ್ಶಿಪ್ ಯೋಜನೆ ವಿರೋಧಿಸಿ ಕೆಲ ರೈತರಿಂದ ಹೋರಾಟ ಮುಂದುವರೆದಿದೆ. ಬಿಡದಿ ರೈತರಿಗೆ ಉತ್ತರ ಕರ್ನಾಟಕದ ರೈತರು ಬೆಂಬಲ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಿಂದ ಕೆಲ ರೈತ ಮುಖಂಡರು ಬೈರಮಂಗಲಕ್ಕೆ ಬಂದಿದ್ದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಬಿಡದಿಗೆ ಬನ್ನಿ ಅಂತ ನಿಖಿಲ್ ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆದಿದ್ದಾರೆ. ರೈತರ ಸಮ್ಮುಖದಲ್ಲೇ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗಲಿ, ವಿಧಾನಸೌಧದ 4 ಗೋಡೆ ಮಧ್ಯೆ ಚರ್ಚೆ ಮಾಡಿ ಕುಮಾರಸ್ವಾಮಿ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡ್ತಾರೆ. ಕುಮಾರಸ್ವಾಮಿ ಒಬ್ಬರೇ ರೈತರ ಪರವಾಗಿ ಚರ್ಚೆಗೆ ಬರ್ತಾರೆ. ಸಿಎಂ ಬೇಕಿದ್ರೆ ಅವರ ಚೇಲಾಗಳನ್ನೂ ಕರ್ಕೊಂಡು ಬರಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಆಸ್ತಿ ಆರೋಪದ ಬಗ್ಗೆ ಮೊದಲ ಬಾರಿಗೆ ಅನಿತಾ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಹೆಸರಲ್ಲಿರೋದು 32 ಎಕರೆ ಜಮೀನು. ಎಂಬಿ ಪಾಟೀಲ್ ಹೇಳಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತಂದು ಸುಳ್ಳು ಪ್ರಚಾರ ಮಾಡೋದು ಯಾರಿಗೂ ಶೋಭೆ ತರೋದಿಲ್ಲ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರು ಕೂಡ ಹೋಗಬಾರದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಎಲ್ಲ ಸಲದ ಆರೋಪಗಳನ್ನ ಮಾಡಿದ್ರೆ ಕಾನೂನು ಮೂಲಕ ಅಂತವರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಡದಲ್ಲಿ 100 ಎಕರೆ ಇರೋದನ್ನ ಎಂಬಿ ಪಾಟೀಲ್ ಸಾಬೀತು ಮಾಡಿದ್ರೆ ಅವರು ಮುಂದೆ ತಲೆಬಾಗ್ತೀನಿ ಅಂತ ಸಚಿವ ಎಂಬಿ ಪಾಟೀಲ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಒಬ್ಬ ಸಚಿವರಾಗಿ ದಾಖಲೆ ಇಟ್ಕೊಂಡು ಮಾತನಾಡಬೇಕು. ಕೂಡಲೇ ಎಂಬಿ ಪಾಟೀಲ್ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಇಲ್ಲವಾದ್ರೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ನನ್ನ ಪತ್ನಿಗೆ ಜಮೀನಿದೆ ಅಂತ ಕುಮಾರಸ್ವಾಮಿ ಅವರೇ ಈ ಹಿಂದೆ ಹೇಳಿದ್ರು. ಅನಿತಾ ಕುಮಾರಸ್ವಾಮಿ ಅವರ ಜಮೀನು ಇಲ್ಲದಿದ್ರೆ ಸ್ಪಷ್ಟೀಕರಣ ನೀಡಬೇಕಿತ್ತು. ಬಿಡದಿಯಲ್ಲಿ ಅನಿತಾ ಅವರ ಜಮೀನು ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರೆ ಮುಗ್ದೆ ಹೋಯ್ತಲ್ವಾ ಅಂತ ಅಂದ್ರು. ಜೆಡಿಎಸ್ ವಿರುದ್ಧ ಮತ್ತೆ ಪೋಸ್ಟರ್ ವಾರ ಆರಂಭಿಸಿದೆ ಕಾಂಗ್ರೆಸ್. ಬೆಂಗಳೂರಿನ ಕುಂಬಳಗೋಡು ಫ್ಲೈಓವರ್ ಬಳಿ ಜೆಡಿಎಸ್ ವಿರುದ್ಧ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಹಲಗೆಡೆ ವಡೇರಹಳ್ಳಿ, ಕೇತಗಾನಹಳ್ಳಿ ಭೂ ಹಗರಣದಲ್ಲಿ ಎಚ್ಡಿಕೆ ಜೈಲಿಗೆ ಹೋಗ್ತಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಹಾಕಿದ್ದಾರೆ. ಪಂಚಾಯಿತಿಯಿಂದ ಪರಿಷತ್ ಚುನಾವಣೆವರೆಗೂ ಹಣ ಪಡೆಯುವ ಬ್ರದರ್ ಎಚ್ಡಿಕೆ ಅಂತ ಪೋಸ್ಟರ್ ಅಲ್ಲಿ ಬರೆಯಲಾಗಿದೆ. ಪೋಸ್ಟರ್ ವಿಚಾರವಾಗಿ ನಾನು ಎಸ್ಪಿಗೆ ದೂರು ಕೊಡ್ತೇನೆ ಅಂತ ಮಾಜಿ ಶಾಸಕ ಎ ಮಂಜು ಹೇಳಿದ್ದಾರೆ. ನಾವು ಅಂಟಿಸ್ತೇವೆ, ನಮ್ಮನ್ನ ಯಾವ ಜೈಲಿಗೆ ಹಾಕ್ತೀರಿ ಹಾಕಿ. ಏನ್ ನಡೀತಿದೆ ಇಲ್ಲಿ? ಏನ್ ತುಗಲಕ್ ದರ್ಬಾರ? ನಿನ್ನ ಶಿಷ್ಯರಿಗೆ ಎಣ್ಣೆ ಕೊಡಿಸಿ ಪೋಸ್ಟರ್ ಅಂಟಿಸ್ತೀಯಾ? ಬಾ ರಾಜಕುಮಾರ ಬೈರಮಂಗಲ ಗ್ರಾಮಕ್ಕೆ ಅಂತ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಸಿಬಿಐ ವ್ಯಾಪ್ತಿಯಲ್ಲಿನ ರಸ್ತೆ ಹಾಗೂ ಪಾದಚಾರಿ ಮಾರ್ಗಗಳ ಸಂಬಂಧ ಸಭೆ ನಡೆಯಿತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸುವ ಬಗ್ಗೆ ಚರ್ಚೆ ಆಯಿತು. ಪಾದಚಾರಿ ಮಾರ್ಗದ ಒತ್ತುವರಿ ತೆರವಾಗಬೇಕು. ಸರ್ಕಾರ ಹೆಲ್ಪ್ಲೆಸ್ ಅಲ್ಲ. ಪಾದಚಾರಿ ಒತ್ತುವರಿ ತೆರವಿಗೆ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ಜರುಗಿಸಿ. ಅಧಿಕಾರಿಗಳ ಜೊತೆಗೆ ನಾವಿದ್ದೀವಿ ಅಂತ ಕೃಷ್ಣ ಬೈರೇಗೌಡ ಭರವಸೆಯನ್ನು ನೀಡಿದರು. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ವಸತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ, ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ.
ಬೇನಾಮಿ ಹೆಸರಿನಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಬೆಳಗಾವಿ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ವೈ ಮಂಜುನಾಥ್ಗೆ ಸೇರಿದ 6 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಪರಿಶೀಲನೆ ಮಾಡುತ್ತಿದ್ದಾರೆ. ಬೆಳಗಾವಿ, ವಿಜಯನಗರ, ಮೈಸೂರು, ದಾವಣಗೆರೆ, ಬಳ್ಳಾರಿ, ಬೆಂಗಳೂರಲ್ಲಿ ದಾಳಿ ನಡೆದಿದೆ. ಬಳ್ಳಾರಿ ಮಾಜಿ ಸಂಸದ ದೇವೇಂದ್ರಪ್ಪ ಪುತ್ರ ಆಗಿರುವ ವೈ ಮಂಜುನಾಥ್ನನ್ನ ವಶಕ್ಕೆ ಪಡೆದುಕೊಂಡಿರುವ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ ಫ್ಲಾಟ್ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ವಿದೇಶಿ ಅಕ್ರಮ ವ್ಯವಹಾರ ಹಾಗೂ ಹವಾಲಾ ಲಿಂಕ್ ಆರೋಪದಲ್ಲಿ ವೈ ಮಂಜುನಾಥ್ ಅವರನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ವೈ ಮಂಜುನಾಥ್ ಅವರ ಬೆಳಗಾವಿಯ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಈ ಹಿನ್ನೆಲೆ ಗೋಲ್ಡ್ ವ್ಯಾಲ್ಯೂವರ್ನ ಇಡಿ ಅಧಿಕಾರಿಗಳು ಕರೆಸಿಕೊಂಡಿದ್ರು, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಮಂಜುನಾಥ್ ಜೊತೆ ನಂಟು ಹೊಂದಿದ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿಗೂ ಶಾಕ್ ಕೊಟ್ಟಿರುವ ಇಡಿ ಅಧಿಕಾರಿಗಳು ಬೆಳಗಾವಿಯ ಹನುಮಾನ್ ನಗರದಲ್ಲಿರೋ ನೂರಾನಿ ಮನೆಯಲ್ಲಿ ಜಾಲಾಡ್ತಿದ್ದಾರೆ. ಮೈಸೂರಿನ ದಟ್ಟಗಳ್ಳಿ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ವೈ ಮಂಜುನಾಥ್ ಆಪ್ತೆ ಯಮುನಾ ಎಂಬ ಮಹಿಳೆಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕಾರ್ನಲ್ಲಿ ಕರ್ಕೊಂಡು ಹೋದರು. ಬ್ಯಾಂಕ್ನಲ್ಲಿ ಒಂದಷ್ಟು ದಾಖಲೆಗಳನ್ನು ಲಾಕರ್ನಲ್ಲಿಟ್ಟಿರುವಂತಹ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆ ಯಮುನಾರನ್ನ ಬ್ಯಾಂಕ್ಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. 2012ರಲ್ಲಿ ವೈ ಮಂಜುನಾಥ್ ಮೈಸೂರು ಅಬಕಾರಿ ಡಿಸಿ ಆಗಿದ್ದಾಗ ಯಮುನಾ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದು. ವೈ ಮಂಜುನಾಥ್ ಬೇನಾಮಿಗಳ ಬಗ್ಗೆ ಯಮುನಾಗೆ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ದಾಳಿ ಯಾಕಾಗಿದೆ ಅಂತ ಗೊತ್ತಿಲ್ಲ, ನಾಳೆವರೆಗೆ ಕಾದು ನೋಡೋಣ. ಜಾರಕಿಹೊಳಿ ಸಂಬಂಧಿಕರು ಅಂತೇನಾದ್ರೂ ಟಾರ್ಗೆಟ್ ಮಾಡಿದ್ರಾ, ಇದರಲ್ಲಿ ರಾಜಕೀಯ ಇದೆಯಾ ಇಲ್ವಾ ಅನ್ನೋದು ಕಾದು ನೋಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಇವರು ರಾಜಕೀಯ ಪ್ರೇರಿತ ದಾಳಿಗಳು ಅಂತ ಹೇಳಿದ್ದಾರೆ. ಮಾಜಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಾಳೆ ಟಿಬಿ ಡ್ಯಾಂ ನೂತನ ಕ್ರಸ್ಟ್ ಗೇಟ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಾಗೂ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಮುರಾಬಾದ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಜರ್ಮನ್ ಮಾದರಿಯ ಟೆಂಟ್ ಅನ್ನು ಹಾಕಲಾಗಿದೆ. ಈ ಸಂದರ್ಭದಲ್ಲಿ ನವಲಿ ಸಮಾನಾಂತರ ಜಲಾಶಯದ ಬಗ್ಗೆ ಚರ್ಚೆ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕು. ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 134 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ. ಆದರೆ ಹೂಳು ತುಂಬಿರೋದ್ರಿಂದ ಭಾರಿ ಸಮಸ್ಯೆಯಾಗಿದೆ. ಹೆಚ್ಚುವರಿ ನೀರು ಆಂಧ್ರ ತೆಲಂಗಾಣಕ್ಕೆ ಸೇರ್ತಾ ಇದೆ. ಹೆಚ್ಚು ನೀರು ಸಿಗ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಪ್ರಸ್ತಾಪಕ್ಕೆ ಆಂಧ್ರ ತೆಲಂಗಾಣ ಸರ್ಕಾರಗಳು ಸಹಕರಿಸುತ್ತಿಲ್ಲ ಎನ್ನಲಾಗಿದೆ. ಬೆಂಗಳೂರಲ್ಲಿ ಉತ್ತರ ಪ್ರದೇಶ ಗ್ಲೋಬಲ್ ಗ್ರೋತ್ ಡೈಲಾಗ್ 2026 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಹಿಸಿದ್ರು. ಉತ್ತರ ಪ್ರದೇಶವನ್ನ ಹೂಡಿಕೆದಾರರ ಮೊದಲ ಆಯ್ಕೆಯ ರಾಜ್ಯವಾಗಿಸಲು ಯೋಗಿ ಸರ್ಕಾರ ಪ್ರಯತ್ನ ಮಾಡಿದೆ. ಐಟಿಇಎಸ್, ಜಿಸಿಸಿ ಹಾಗೂ ಎಫ್ಡಿಐ ಅವಕಾಶಗಳ ಕುರಿತು ವಿಶೇಷ ಚರ್ಚೆ ನಡೀತಾ ಇದೆ. ಉತ್ತರ ಪ್ರದೇಶದ ಅಭಿವೃದ್ಧಿ ಮಾದರಿಯನ್ನ ಹೂಡಿಕೆದಾರರ ಮುಂದೆ ಅನಾವರಣ ಮಾಡಲಾಗುತ್ತೆ. ಸಚಿವ ಜಾರ್ಜ್ ಎಸ್ಟೇಟ್ನಲ್ಲಿ ಬಂದೂಕುದಾರಿಗಳು ಮಚ್ಚು ಹಿಡಿದು ಅನುಮಾನಾಸ್ಪದವಾಗಿ ಓಡಾಡಿದ್ದಾರೆ. ಮುಳ್ಳಯ್ಯನಗಿರಿ ಸಮೀಪದ ಏಳ್ನೂರ್ ಖಾನ್ ಎಸ್ಟೇಟ್ನಲ್ಲಿ ಓಡಾಡಿದ್ದು ಸಿಸಿಟಿವಿಯಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಈ ಬಗ್ಗೆ ಎಸ್ಟೇಟ್ ಮ್ಯಾನೇಜರ್ ಮಲ್ಲಂದೂರು ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಧಾವಿಸುವಂತೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಚೌಹಾಣ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಪ್ರಸಕ್ತ ಹಂಗಾಮಿನಲ್ಲಿ ರೈತರು ಎದುರಿಸ್ತಾ ಇರುವ ಬೆಲೆ ಕುಸಿತ ಸಂಕಷ್ಟವನ್ನು ತಗ್ಗಿಸೋದಕ್ಕೆ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ನೆರವಾಗಬೇಕು ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಹೀಗಾಗಿ ಚೌಹಾಣ್ ತಕ್ಷಣವೇ ಮಾವಿಗೆ ಬೆಂಬಲ ಬೆಲೆ ಘೋಷಿಸುವ ಭರವಸೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ತರಾತಲ ಪ್ರದೇಶದಲ್ಲಿ ನಿರ್ಮಾಣ ಹಂತದ 3 ಅಂತಸ್ತಿನ ಗೋದಾಮು ಕುಸಿದು ಬಿದ್ದಿದೆ. ಮಾಹಿತಿ ಕುರಿತಾಗಿ ಕೋಲ್ಕತ್ತಾ ಪೊಲೀಸರು, ಅಗ್ನಿಶಾಮಕ ದಳ, ವಿಪತ್ತು ನಿರ್ವಹಣಾ ಪಡೆ ಹಾಗೆಯೇ ನಾಗರಿಕ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ. ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಚುನಾಯಿತ ಜನಪ್ರತಿನಿಧಿಗಳು ಕಾನೂನಿನಿಂದ ರೂಪಿಸಲಾದ ಚೌಕಟ್ಟಿಗೆ ಅನ್ವಯವಾಗಿ ಪ್ರಮಾಣವಚನ ಸ್ವೀಕರಿಸಬೇಕು ಅಂತ ಕೇರಳ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ತಿರುವನಂತಪುರ ಕಾರ್ಪೊರೇಷನ್ನಲ್ಲಿ ದೇವರ ಹೆಸರನ್ನ ಅಥವಾ ವಿಧಿಬದ್ಧವನ್ನ ಹೊರತುಪಡಿಸಿ ಇತರೆ ಹೆಸರುಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ಬಿಜೆಪಿಯ ಹಲವಾರು ಕೌನ್ಸಿಲರ್ಗಳ ಪ್ರಮಾಣವಚನ ಅಮಾನ್ಯವೆಂದು ಘೋಷಣೆ ಮಾಡಿದೆ. ಫ್ರಾನ್ಸ್ನಲ್ಲಿ ಹೀಟ್ ವೇವ್ಗೆ ಜನರು ಅಕ್ಷರಶಃ ನಲುಗು ಹೋಗಿದ್ದಾರೆ. ತಾಪಮಾನ ಹೆಚ್ಚಾಗಿ ಬಿಸಿಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿನ ಜನ ಶಾಖದ ಅಲೆಯಲ್ಲಿ ಬೆಂದು ಹೋಗಿದ್ದು ಈ ಹೀಟ್ ವೇವ್ನಿಂದ ತಮ್ಮನ್ನ ಕೂಲ್ ಮಾಡಿಸಿಕೊಳ್ಳಲು ಪೂಲ್ ಸೇರಿದಂತೆ ವಿವಿಧ ನೀರಿನ ಮೂಲಗಳಲ್ಲಿ ಈಜಕ್ಕೆ ಹೋಗಿ 40 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತದ ಜೊತೆಗಿನ ಐತಿಹಾಸಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದಕ್ಕೆ ಬಹಳ ಹತ್ತಿರದಲ್ಲಿದ್ದೇವೆ ಅಂತ ಅಮೆರಿಕದ ಉಪ ಸಹಾಯಕ ವಿದೇಶಾಂಗ ಕಾರ್ಯದರ್ಶಿ ಬೆಥನಿ ಪೌಲೋಸ್ ಮಾರಿಸನ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಲಿತಾಂಶ ಆಧಾರಿತ ಸಂಬಂಧವನ್ನು ಮುಂದುವರಿಸುತ್ತಿದ್ದಾರೆ. ಹಾಗೆ ನಾವು ಐತಿಹಾಸಿಕ ಘಟ್ಟಕ್ಕೆ ತುಂಬಾನೇ ಹತ್ತಿರದಲ್ಲಿದ್ದೇವೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಬಳಿಕ ಟೆಹರಾನ್ ಜೊತೆಗೆ ಸದ್ಯ ಶಾಂತಿ ಒಪ್ಪಂದದ ಕುರಿತು ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ. ಇದರ ಮಧ್ಯೆ ಇರಾನ್ ಯುದ್ಧದ ಕುರಿತಂತೆ ಅದರ ಮೇಲಿನ ಟ್ರಂಪ್ ಆಡಳಿತದ ಮಿಲಿಟರಿ ಕಾರ್ಯಾಚರಣೆ ತಡೆಯುವ ಯುದ್ಧಾಧಿಕಾರ ನಿರ್ಣಯವನ್ನ ಯುಎಸ್ ಸೆನೆಟ್ ಅಂಗೀಕರಿಸಿದೆ.
ಭಾರತ ಸರ್ಕಾರ ಇರಾನ್ಗೆ ಅನಗತ್ಯ ಪ್ರಯಾಣ ಕೈಗೊಳ್ಳದಂತೆ ಭಾರತೀಯ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದದ ಹೊರತಾಗಿಯೂ ಪ್ರಸ್ತುತ ಭದ್ರತಾ ದೃಷ್ಟಿಯಿಂದ ಈ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿದೆ. ಇರಾನ್ನಲ್ಲಿರೋ ಭಾರತೀಯರು ಜಾಗೃತರಾಗಿರೋದಕ್ಕೆ ಹಾಗೆಯೇ ಟೆಹರಾನ್ನಲ್ಲಿರೋ ರಾಯಭಾರ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೂ ಸೂಚಿಸಲಾಗಿದೆ.